ಕರ್ತನಾಗಿರುವ ಯೇಸುನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಸಮಯದಲ್ಲಿ ದೇವರು ಆತನ ವಾಕ್ಯಗಳನ್ನು ಧ್ಯಾನಿಸಿಕೊಳ್ಳುವಂತೆ ನಮಗೆ ಈ ದಿನ ಸಹಾಯ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ನಾವು ಈ ಸಮಯದಲ್ಲಿ ಪ್ರಸಂಗಿ ಇದರ 5ನೇ ಅಧ್ಯಾಯ ಮತ್ತು 12ನೇ ವಾಕ್ಯವನ್ನು ಈ ಸಮಯ ನಾವು ಓದಿಕೊಳ್ಳೋಣ. ದುಡಿಯುವವನು ಸ್ವಲ್ಪವೇ ಉಣ್ಣಲಿ, ಹೆಚ್ಚೇ ಉಣ್ಣಲಿ, ಹಾಯಾಗಿ ನಿದ್ರಿಸುವನು. ಐಶ್ವರ್ಯವಂತನ ಸಮೃದ್ಧಿಯೇ ಅವನಿಗೆ ನಿದ್ರೆ ಬರಲಿಸದು. ಈ ವಾಕ್ಯದಲ್ಲಿ ನಾವು ದೇವರ ವಚನದಲ್ಲಿ ಸಮಯ ನೋಡುವುದಾದರೆ ದೇವರ ವಾಕ್ಯ ಹೇಳುತ್ತದೆ, ದುಡಿಯುವವನ ವಿಷಯದಲ್ಲಿ ಮತ್ತು ಐಶ್ವರ್ಯವಂತನ ವಿಷಯದಲ್ಲಿ 12ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ದುಡಿಯುವವನು ಸ್ವಲ್ಪವೇ ಉಣ್ಣಲಿ, ಹೆಚ್ಚೇ ಉಣ್ಣಲಿ, ಅವನು ಹಾಯಾಗಿ ನಿದ್ರಿಸುವನು. ಮಾತ್ರ ಐಶ್ವರ್ಯವಂತನು ಅವನ ಸಮೃದ್ಧಿ ಅವನಿಗೆ ನಿದ್ದೆಯನ್ನು ಬರಲಾರದಂತೆ ಒಂದು ಸಮಕ್ಷೆ ವಿಷಯದಲ್ಲಿ ನಾವು ನೋಡುತ್ತೇವೆ. ಯಾಕಂದರೆ ಐಶ್ವರ್ಯವಂತನಿಗಿರುವಂಥ ಆಲೋಚನೆಗಳು ಮತ್ತು ಆಸ್ತಿ ವಿಷಯದಲ್ಲಿ ಇರುವಂಥ ಅವನಿಗೆ ಒಂದು ತೊಂದರೆಯು ಅವನಿಗೆ ಕಾಡಿಸುವುದರಿಂದ ಅವನಿಗೆ ನಿದ್ದೆ ಬರುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಇದಕ್ಕಾಗಿ ನಿಜವಾಗಿ ದೇವರ ವಾಕ್ಯವು ಹೇಳುವ ಹಾಗೆ ಕೆಲವೊಂದು ಸತ್ಯದ ಅರ್ಥವನ್ನು ನಾವು ತಿಳ್ಕೊಂಡರೆ ನಾವು ವಾಕ್ಯಗಳಿಗಿದೆ. ಹಲ್ಲೆಲೂಯಾ. ಹಾಗೆ ನಾವು ವಾಕ್ಯ 14ನೇ ವಚನ ಓದಿಕೊಳ್ಳೋಣ. ಆ ಆಸ್ತಿಯು ವ್ಯರ್ಥ ಪ್ರಯತ್ನದಿಂದ ಹಾಳಾಗುವುದು. ಅವನಿಗೆ ಮಗನಿದ್ದರೆ ಆ ಮಗನಿಗಾಗಿ ಅವನ ಕೈಯಲ್ಲಿ ಏನೂ ಇರದು. ಇದು ಆಸ್ತಿ ವಿಷಯದಲ್ಲಿ ಒಂದು ಖಾತ್ರಿ ಇಲ್ಲದ ಒಂದು ವಿಷಯ ಮತ್ತು ಇದಕ್ಕಾಗಿ ಪಡುವಂಥ ಕಷ್ಟವು ಪ್ರಯತ್ನವು ವ್ಯರ್ಥ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅಂದರೆ ಒಬ್ಬ ಮನುಷ್ಯನು ಭೂಮಿ ಮೇಲೆ ತನ್ನ ಜೀವಿತವನ್ನು ಯಾವ ರೀತಿಯಲ್ಲಿ ಜೀವಿಸಬೇಕೆಂಬುದಾಗಿ ನಾವು ತಿಳ್ಕೊಳ್ಳುವುದಾದರೆ ನಿಜವಾಗಿ ಆಸ್ತಿ ಒಂದು ವಿಷಯ ಎಂಬುದಾಗಿ ಸತ್ಯವೇದವು ಅದರಲ್ಲಿ ವಾಕ್ಯವು ನಮಗೆ ಹೇಳುತ್ತದೆ. ಇದಕ್ಕಾಗಿ ಈ ವಾಕ್ಯಗಳ ಮೂಲಕ ನಾವು ತಿಳ್ಕೊಳ್ಳುವುದು ಇದೇ ಆಗಿದೆ. ಯಾಕಂದರೆ ದೇವರ ಒಂದು ಅನುಗ್ರಹವೇ, ದೇವರ ಮಾಡುವಂಥ ಕೃಪೆ ಇದು ಬಹಳ ಮುಖ್ಯವಾದನೆಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಹಲ್ಲೆಲೂಯಾ. ಯಾಕಂದರೆ ಆಸ್ತಿಯು ಒಂದು ವ್ಯವಹಾರಕ್ಕೆ ಮತ್ತು ಲೋಕದಲ್ಲಿ ನಾವು ಜೀವಿಸಲು ಒಂದು ಉಪಯೋಗವಾಗಿದ್ದರೂ ಅದಕ್ಕಿಂತಲೂ ಹೆಚ್ಚಾಗಿ ದೇವರ ಕೊಡುವಂಥ ಅನುಗ್ರಹ ಆಶೀರ್ವಾದಗಳು ಬಹಳ ಮುಖ್ಯವಾಗಿದೆ. ಹಲ್ಲೆಲೂಯಾ. ಹಾಗೆ ನಾವು ನೋಡುವುದಾದರೆ 15ನೇ ವಚನದಲ್ಲಿ, ತಾಯಿಯು ಗರ್ಭದಿಂದ ಹೇಗೆ ಬಂದನೋ ಹಾಗೆಯೇ ಏನೂ ಇಲ್ಲದವನಾಗಿ ಗತಿಸಿ ಹೋಗುವನು. ಅವನು ಪ್ರಯಾಸಪಟ್ಟದೆಲ್ಲ ತನ್ನ ಕೈಯಲ್ಲಿ ಏನೂ ತೆಗೆದುಕೊಂಡು ಹೋಗನು ಎಂಬುದಾಗಿ 15ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಒಬ್ಬ ಮನುಷ್ಯನು ತಾಯಿಯ ಗರ್ಭದಿಂದ ಹೇಗೆ ಬಂದನೋ ಹಾಗೆಯೇ ಆತನು ಸತ್ತು ಹೋಗುವನು. ಆತನು ಪ್ರಯಾಸಪಟ್ಟದ್ದು, ಆತನು ಮಾಡಿರುವಂಥ ಯಾವುದೇ ಕೆಲಸ ಮತ್ತು ಅವನು ಮಾಡಿರುವಂಥ ಸಂಪಾದನೆ ಅದೇನೇ ಇದ್ದರೂ ಅವನು ಅದರಲ್ಲಿ ಒಂದು ಸಹ ಒಯ್ಯುವುದಿಲ್ಲ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಇದಕ್ಕಾಗಿ ಈ ವಾಕ್ಯಗಳ ಮೂಲಕ ನಿಜವಾಗಿ ನಾವು ತಿಳ್ಕೊಳ್ಳಬೇಕು. ಯಾಕಂದರೆ ಒಬ್ಬ ಮನುಷ್ಯನು ಅಲ್ಲಿ ಬರುತ್ತಾನೆ ಮತ್ತು ಅಲ್ಲಿಯೇ ಹೋಗುತ್ತಾನೆ. ಆತನ ಆವಿಷ್ಕಾಲದಲ್ಲಿ ಆತನು ಏನೇನು ಮಾಡುತ್ತಾನೋ ಅವುಗಳೆಲ್ಲವೂ ಇಲ್ಲೇ ಬಿಟ್ಟು ಹೋಗುತ್ತಾನೆಂಬುದಾಗಿ
ವಾಕ್ಯದ ಮೂಲಕ ನಾವು ತಿಳ್ಕೊಳ್ಳುತ್ತೇವೆ. ಹಲ್ಲೆಲೂಯಾ. ಹಾಗೆ ನಾವು 17ನೇ ವಚನದಲ್ಲಿ ನೋಡೋಣ. ಅವನ ಜೀವಮಾನವೆಲ್ಲ ಅವನ ಊಟದಲ್ಲಿ ಕತ್ತಲು ಕವಿದಿರುವುದು, ಅವನಿಗೆ ಕರಕರೆಯು ಶಾನೆ, ರೋಗ ರೋಷಗಳು ಇದ್ದೇ ಇರುವವು. ಇಲ್ಲಿ ನೋಡುತ್ತೇವೆ, ಒಬ್ಬ ಮನುಷ್ಯನು ತಾನು ಜೀವಂತವಾಗಿ ಜೀವನ ಜೀವಿಸುತ್ತಿರುವಂಥ ಒಂದು ಸಮಯದಲ್ಲಿ ಅವನಿಗೆ ತುಂಬ ಕಷ್ಟ ಇರುತ್ತದೆ ಮತ್ತು ರೋಗ ಮತ್ತು ರೋಷ ಸಿಟ್ಟು ಸಹ ಅವರಿಗೆ ಇರುತ್ತೆ ಎಂಬುದಾಗಿ ಇಲ್ಲಿ ವಾಕ್ಯದಲ್ಲಿ 3 ವಿಷಯ ಸ್ಪಷ್ಟವಾಗಿ ಮನುಷ್ಯರ ಜೊತೆಯಲ್ಲಿ ಇರುತ್ತದೆಂಬುದಾಗಿ ನೋಡುತ್ತೇವೆ. ಅದು ಆಗಿದೆ, ಮನುಷ್ಯನು ಇರುವಂಥ ಎಲ್ಲ ಸಮಯದಲ್ಲಿ ಅವನಿಗೆ ಕಷ್ಟದ ದಿನಗಳಿರುತ್ತದೆ. ಹಾಗೆ ಅವನಿಗೆ ರೋಗ ಮತ್ತು ಬಲಹೀನತೆಯ ಒಂದು ವಿಷಯದಲ್ಲಿ ತೊಂದರೆ ಇರುತ್ತದೆ ಮತ್ತು ಸಿಟ್ಟು ಅನ್ನುವಂಥ ರೋಷ ಅನ್ನುವಂಥ ಈ ಒಂದು ವಿಷಯ ಅವರಲ್ಲಿ ಇರುತ್ತದೆ. ಮತ್ತು ಅವನ ಜೀವನಮಾನವೆಲ್ಲ ಅವನ ಊಟದಲ್ಲಿ ಕತ್ತಲು ಕವಿದಿರುವುದು ಎಂಬುದಾಗಿ ನೋಡುತ್ತೇವೆ. ಅಂದರೆ ಒಂದು ಕತ್ತಲಾದಂಥ ಒಂದು ವಿಷಯ ಮನುಷ್ಯರಲ್ಲಿ ಇರುತ್ತದೆ ಮತ್ತು ಅದೇ ರೀತಿಯಲ್ಲಿ ಕೊನೆಗೆ ಅವನು ಒಂದು ರೀತಿಯಲ್ಲಿ ಯಾವ ಒಂದು ವಿಷಯಕ್ಕೆ ಆತನು ಅಧಿಕಾರ ಹೊಂದುವುದಿಲ್ಲ, ಹೀಗೆ ಖಾಲಿಯಾಗುತ್ತಾನೆ. ಮತ್ತು ಜೀವಂತವಾಗಿರುವಾಗ ಎಲ್ಲ ಒಂದು ತೊಂದರೆಕರ ವಿಷಯ ಅವರ ಜೀವಿತದಲ್ಲಿ ಇರುತ್ತದೆ ಎಂಬುದಾಗಿ ನೋಡುತ್ತೇವೆ. ಹಾಗಾದರೆ ನಮಗೆ ನಿಜವಾಗಿ ದೇವರ ಕೃಪೆ, ಒಂದು ದೇವರ ಅನುಗ್ರಹ ಮನುಷ್ಯರ ಮೇಲೆ ಬೇಕನ್ನುವಂಥ ಒಂದು ವಿಷಯ ನಮಗೆ ಸತ್ಯವೇದವು ಹೇಳುತ್ತದೆ. 19ನೇ ವಚನದಲ್ಲಿ ನೋಡುತ್ತೇವೆ, ಮತ್ತು ಆತನು ಯಾವನಿಗೆ ಆಸ್ತಿಪಾಸ್ತಿಗಳನ್ನು ದಯಪಾಲಿಸುವುದಲ್ಲದೆ ಅದನ್ನು ಅನುಭವಿಸಿ ಪಾಲಿಗೆ ಬಂದದನ್ನು ಹೊಂದಿ ತನ್ನ ಪ್ರಯಾಸದಲ್ಲಿ ಸಂತೋಷಪಡಲು ಶಕ್ತಿ ಕೊಡುವನೋ ಅವನ ಸುಖವು ದೇವರ ಅನುಗ್ರಹ ಎಂಬುದಾಗಿ ನೋಡುತ್ತೇವೆ. ಹಾಗಾದರೆ ಇಲ್ಲಿ ದೇವರು ಮನುಷ್ಯರಿಗೆ ಆಸ್ತಿಪಾಸ್ತಿಗಳನ್ನು ದಯಪಾಲಿಸುವುದಲ್ಲದೆ ದೇವರು ಅದನ್ನು ಅನುಭವಿಸಿ ಅವನ ಪಾಲಿಗೆ ಬಂದದನ್ನು ಹೊಂದಿ ತನ್ನ ಪ್ರಯಾಸದಲ್ಲಿ, ತನ್ನ ಕಷ್ಟದಲ್ಲಿ ಸಂತೋಷ ಪಡುವಂತೆ ದೇವರು ಅವರಿಗೆ ಶಕ್ತಿಯನ್ನು ಕೊಡುವನು ಎಂಬುದಾಗಿ ನೋಡುತ್ತೇವೆ. ಅವನ ಸುಖವು ದೇವರ ಅನುಗ್ರಹ. ಅಂದರೆ ಒಬ್ಬ ಮನುಷ್ಯನು ದೇವರ ಅನುಗ್ರಹದಿಂದ, ದೇವರ ಕೃಪೆಯಿಂದ ಸುಖವನ್ನು ಅನುಭವಿಸುವುದಕ್ಕೆ ಸಾಧ್ಯ ಎಂಬುದಾಗಿ 19ನೇ ವಾಕ್ಯದಲ್ಲಿ ನಾವು ತಿಳ್ಕೊಳ್ಳುತ್ತಾ ಇದ್ದೇವೆ. ಇದಕ್ಕಾಗಿ ದೇವರ ಅನುಗ್ರಹವೇ ಮನುಷ್ಯರಿಗೆ ಮುಖ್ಯವಾದದ್ದು ಮತ್ತು ದೇವರವೇ ಮನುಷ್ಯರಿಗೆ ಶಕ್ತಿಯನ್ನು ಕೊಡುವನೆಂಬುದಾಗಿ ನಾವು ತಿಳ್ಕೊಳ್ಳುವಂಥದ್ದಾಗಿದೆ. ಹಲ್ಲೆಲೂಯಾ. ಇದಕ್ಕಾಗಿ ನಿಜವಾಗಿ ನಾವು ಜೀವಂತವಾಗಿದ್ದೇವೆಂದರೆ ಅದು ಒಂದು ದೇವರ ಕೃಪೆ ಎಂಬುದಾಗಿ ಸತ್ಯವೇದ, ದೇವರ ವಾಕ್ಯ ಹೇಳುವ ಹಾಗೆ ನಾವು ನಿಜವಾಗಿ ಒಂದೊಂದು ದಿನಕ್ಕಾಗಿ ದೇವರಿಗೆ ಮಹಿಮೆ ಮಾಡಬೇಕು ಮತ್ತು ಕೊಂಡಾಡಬೇಕು. ಯಾಕಂದರೆ ದೇವರ ಕೃಪೆ ನಮ್ಮನ್ನು ಶಕ್ತಿ ಕೊಡುವುದಾಗಲಿ, ಆಸ್ತಿಪಾಸ್ತಿ ಕೊಡುವುದಾಗಲಿ ಅದು ಒಂದು ದೇವರ ದಯೆ ಆಗಿದೆ. ಅಷ್ಟೇ ಅಲ್ಲ, ಅದನ್ನು ಅನುಭವಿಸುವಂತೆ ಸಹ ದೇವರು ಮಾಡುತ್ತಾನೆಂಬುದಾಗಿ ನೋಡುತ್ತೇವೆ. ಇದಕ್ಕಾಗಿ ಒಬ್ಬ ಮನುಷ್ಯನಿಗೆ ನಿಜವಾಗಿ ದೇವರ ಒಂದು ಕೃಪೆ ಬಹಳ ಮುಖ್ಯವಾಗಿದೆ ಎಂಬುದಾಗಿ ನಾವು ಈ ವಾಕ್ಯದಲ್ಲಿ ತಿಳ್ಕೊಂಡಿದ್ದೇವೆ. ಹಾಗೆ ನಾವು 20ನೇ ವಚನ ಓದಿಕೊಳ್ಳೋಣ. ಇಂಥವನು ತನ್ನ ಜೀವಮಾನದ ದಿನಗಳನ್ನು ಹೆಚ್ಚಾಗಿ ಗಣನೆಗೆ ತಾರನು ಎಂಬುದಾಗಿ ನೋಡುತ್ತೇವೆ. ಅಂದರೆ ಈ ಮನುಷ್ಯನು ತನ್ನ ಜೀವನದ ದಿನಗಳೆಲ್ಲ ಯಾವುದೇ ಒಂದು ವಿಷಯದಲ್ಲಿ ಆತನು ಅದನ್ನು ಗಣನೆಗೆ ತರುವುದಿಲ್ಲ ಎಂಬುದಾಗಿ ನೋಡುತ್ತೇವೆ. ಇವನು ತನ್ನ ಹೃದಯಾನಂದದಲ್ಲಿ ಮಗ್ನನಾಗಿರುವಂತೆ ದೇವರು ಮಾಡಿದಾನಷ್ಟೇ ಎಂಬುದಾಗಿ ನೋಡುತ್ತೇವೆ.
ಅಂದರೆ ಇವನು ತನ್ನ ಹೃದಯದಲ್ಲಿ ಒಂದು ಸಂತೋಷದಿಂದ ಇರುವಂತೆ, ಮಗ್ನವಾಗಿ ಇರುವಂತೆ ದೇವರು ಅವರಿಗೆ ಮಾಡಿದಾನೆಂಬುದಾಗಿ ನಾವು ನೋಡುತ್ತೇವೆ. ಹಲ್ಲೆಲೂಯ. ನಿಜವಾಗಿ ಎಲ್ಲ ವಾಕ್ಯಗಳ ಮೂಲಕ ನಾವು ತಿಳ್ಕೊಳ್ಳೋ ಏನೆಂದರೆ, ದೇವರು ಮನುಷ್ಯರಿಗೆ ಸೃಷ್ಟಿ ಮಾಡಿದ್ದಾನೆ ಮತ್ತು ದೇವರ ವರ ಮತ್ತು ದೇವರ ಆಶೀರ್ವಾದ ಅಥವಾ ದೇವರ ಅನುಗ್ರಹ, ದೇವರ ದಯೆ ಇಲ್ಲದೆ ನಾವು ನಿಜವಾಗಿ ಒಂದು ಸುಖವನ್ನು ಮತ್ತು ನಮ್ಮ ಪ್ರಯಾಣದಲ್ಲಿ ನಮಗೆ ಇವೆಲ್ಲವೂ ಬೇಕಾಗಿದೆ. ಇದಕ್ಕಾಗಿ ನಾವು ತಿಳ್ಕೊಳ್ಳಬೇಕು. ನಿಜವಾಗಿ ನಾವು ಇವುಗಳನ್ನು ದೇವರ ಒಂದು ಕರುಣೆಯಿಂದ ಹೊಂದುವುದಕ್ಕೆ ಸಾಧ್ಯ. ಇದಕ್ಕಾಗಿ ಒಬ್ಬ ಮನುಷ್ಯನಿಗೆ ಈ ಭೂಮಿಯು ನಿಜವಾಗಿ ಕಷ್ಟಕರವಾದದ್ದು ಮತ್ತು ಅದರಲ್ಲಿ ನಡೆಯುವಾಗ ಅನೇಕ ತೊಂದರೆಗಳು, ಕಷ್ಟಗಳು, ಕೊರತೆಗಳು ಎಲ್ಲ ಸಮಯದಲ್ಲಿ ಸಹ ದೇವರ ಕೃಪೆಯೇ ಬಹಳ ಮುಖ್ಯವಾದದ್ದು. ಹಲ್ಲೆಲೂಯ. ಯಾಕಂದರೆ ದೇವರ ಒಂದು ಕರುಣೆ ಮನುಷ್ಯರಲ್ಲಿ ಸುಖಕರವಾದ ಜೀವನವನ್ನು ಕೊಡುವುದಕ್ಕೆ ನಮಗೆ ಸಾಧ್ಯವಾಗಿದೆ. ಹಲ್ಲೆಲೂಯ. ಇದಕ್ಕಾಗಿ ಎಲ್ಲ ವಾಕ್ಯಗಳನ್ನು ನಾವು ಓದುವುದರಲ್ಲಿ ನಾವು ಇದನ್ನು ಧ್ಯಾನಿಸುವುದು ಬಹಳ ಮುಖ್ಯವಾದ ವಿಷಯ. ದೇವರು ನಿಜವಾಗಿ ತನ್ನ ಒಂದು ಕೃಪೆ ನಮ್ಮ ಮೇಲೆ ಅನುಗ್ರಹಿಸುತ್ತಾನೋ ಅದೇ ನಮಗೆ ಬಹಳ ಮುಖ್ಯವಾದದ್ದು. ಹಲ್ಲೆಲೂಯ. ಯಾಕಂದರೆ ಕರ್ತನು ಹೇಳುತ್ತಾನೆ, ಯಾಕಂದರೆ ದೇವರು ಆತ್ಮವಾಗಿದ್ದಾನೆ ಮತ್ತು ದೇವರು ತನ್ನ ಆತ್ಮದಿಂದ ಮನುಷ್ಯರಿಗೆ ತನ್ನ ಒಂದು ಶಕ್ತಿಯನ್ನು ಕೊಡುವಂಥದ್ದು ಮತ್ತು ಅವರಿಗೆ ಬದುಕುವಂತೆ ಮಾಡುವುದು ಅದು ಒಂದು ದೇವರ ಕೃಪೆಯಾಗಿದೆ. ಹಲ್ಲೆಲೂಯ. ಇದಕ್ಕಾಗಿ ಇದನ್ನು ತಿಳ್ಕೊಳ್ಳಿರಿ. ಯಾಕಂದರೆ ನಮ್ಮ ಒಂದು ಪ್ರಯತ್ನ, ನಮ್ಮ ಒಂದು ಕಷ್ಟದಿಂದ ಅಷ್ಟೇ ಅಲ್ಲ, ಅದರ ಜೊತೆಯಲ್ಲಿ ನಮಗೆ ದೇವರ ಒಂದು ಕರುಣೆಯು ಬೇಕಾಗಿದೆ. ದೇವರು ಕೊಡುವಂಥ ಕೃಪೆ ನಮಗೆ ಬೇಕಾಗಿದೆ. ಇದಕ್ಕಾಗಿ ವಿಶ್ವಾಸ ಮಾಡಿರಿ. ಯಾಕಂದರೆ ದೇವರು ಕೊಡುವಂಥ ಕೃಪೆ, ದೇವರು ದಯಪಾಲಿಸುವಂಥ ವರಗಳು ನಮಗೆ ಬಹಳ ಮುಖ್ಯವಾದದ್ದು. ಯಾಕಂದರೆ ನಮ್ಮಲ್ಲಿರುವಂಥದ್ದು ದೇವರು ಆಶೀರ್ವಾದ ಮಾಡುವಾಗ ಅವುಗಳು ಸಮೃದ್ಧಿ ಹೊಂದುವುದಕ್ಕೆ ಅಥವಾ ನಾವು ಜೀವಿಸುವುದಕ್ಕೆ ಒಂದು ಸುಖಕರವಾದ ಜೀವನವು ಸಾಧ್ಯವಾಗಿದೆ. ಹಲ್ಲೆಲೂಯ. ಇದಕ್ಕಾಗಿ ನೋಡಿರಿ ಮತ್ತು ಮತ್ತೊಬ್ಬರಿಗೂ ಸಹ ಈ ವಿಡಿಯೋವನ್ನು ಶೇರ್ ಮಾಡಿರಿ. ಕರ್ತನ ಆದೇಶ ನಿಮಗೆ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.